ಈಗಾಗಲೇ ನಿನ್ನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಭೆ ಮಾಡಿ ಏನು ಅಲ್ಲಿ ಮನೆಗಳನ್ನ ಡೆಮಾಲಿಷ್ ಮಾಡಿ ಅವ್ರು ಯಾರು ಅವ್ರ ಮನೆ ಕಳ್ಕೊಂಡಿದ್ದಾರೆ ಅವರಿಗೆ ಪರಿಹಾರ ಮತ್ತು ಮನೆಗಳನ್ನು ಕೊಡ್ತಕ್ಕಂಥ ತೀರ್ಮಾನವನ್ನ ಮಾಡಿದ್ದಾರೆ. ಬಹುಶಃ ಅಲ್ಲಿಗೆ ಅದು ಆ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿ ಅನ್ಕೊಂಡಿದ್ದೇನೆ. ಬಟ್ ಬಿಜೆಪಿ ತೆಗೆದುಕೊಂಡಿರೋ ನಿರ್ಧಾರಕ್ಕೆ ಸರ್ಕಾರವೇ ಸ್ಟಿಕನ್ ಆಗಲಿಲ್ಲ ಅಂದ್ರೆ ಹೆಂಗೆ? ಅಲ್ಲ, ಈಗ ಅದನ್ನ ಅವ್ರು ಪರಿಶೀಲನೆ ಮಾಡಿ ಅವೆಲ್ಲ ಸಾಧಕ ಬಾಧಕಗಳನ್ನ ನೋಡೇ ತೀರ್ಮಾನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿರೋದು ಅವೆಲ್ಲ ನೋಡೇ ಪರಿಶೀಲನೆ ಮಾಡಿದ್ದಾರೆ. ಅದರಿಂದ ಆ ಸಮಸ್ಯೆ ಅಲ್ಲಿಗೆ ಬಗೆಹರಿಯುತ್ತದೆ ಅಂತ ಅಂದ್ಕೊಳ್ತೀನಿ. ಬೇರೆ ಬೇರೆಯವರು ಹೇಳಿಕೆಗಳನ್ನು ಕೊಡೋದು, ರಾಜಕೀಯದ ಉದ್ದೇಶಗಳಿಂದ ಮಾತನಾಡೋದು, ವಿರೋಧ ಪಕ್ಷದವ್ರು ಮಾತನಾಡೋದು, ಇದೆಲ್ಲ ಒಂದು ಭಾಗ. ನಾವು ಅವ್ರಿಗೆ ಏನ್ ಸಮಸ್ಯೆ ಬಗೆಹರಿಸಬೇಕಾಗಿತ್ತು ಅದನ್ನ ಬಗೆಹರಿಸಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು. ನಾರಾಯಣಸ್ವಾಮಿ ಅವರು ಇದೇ ವಿಚಾರವಾಗಿ ಆರೋಪ ಮಾಡ್ತಾರೆ, ಸರ್ಕಾರಿ ಭೂಮಿಯಲ್ಲಿ ಯಾರೇ ಮನೆ ಕಟ್ಟಿದ್ರು ಕೂಡ ಕೇರಳದವ್ರು ಇಂಟರ್ಫಿಯರ್ ಆಯ್ತು ಅಂದ್ರೆ ಸರ್ಕಾರ ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನ ಮಾಡ್ಕೊಡುತ್ತೆ. ಇದು ಸಿಎಂ ಇಂದ ಅವ್ರು ಹೇಳಿದ್ದಾರೆ ಅಂತ ಹೇಳಿ ಮಾಡಿರ್ತಕ್ಕಂಥದ್ದಲ್ಲ. ಅವರು ಹೇಳಿರ್ಬೋದು, ಅವ್ರಿಗೆ ಯಾರೋ ಅವ್ರಿಗೆ ಬೇಕಾದವರು ಅಥವಾ ಅವರ ರಾಜ್ಯದವರು ಯಾರಾದ್ರೂ ಇದ್ದಾರೇನೋ ಅಲ್ಲಿ ಗೊತ್ತಿಲ್ಲ ಆ ಒಂದು 100 ಜನರ ಮಧ್ಯದಲ್ಲಿ. ಆದ್ರೆ ಅವ್ರು ಹೇಳಿದ್ರು ಅಂತ ಮಾಡೋದಕ್ಕೂ ಹೋಗಿಲ್ಲ. ಯಾರಿಗೆ ಮನೆ ಕಳ್ಕೊಂಡಿದ್ದಾರೆ ಅವ್ರಿಗೆ ಮನೆ ಆಲ್ಟರ್ನೇಟಿವ್ ಆಗಿ ಕೊಡ್ಬೇಕು ಅಂತ ಬೇರೆ ಬೇರೆ ಇಂಥ ಉದಾಹರಣೆಗಳು ಸಾಕಷ್ಟು ಇದಾವೆ. ಸರ್ಕಾರ ಅನೇಕ ಸಂದರ್ಭದಲ್ಲಿ ಮನೆಗಳನ್ನ ಕೊಟ್ಟಿದೆ, ಪರಿಹಾರ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಅಷ್ಟೇ ಇದ್ರೆ ಅಂದ್ರೆ ಕೇರಳದ ಮುಖ್ಯಮಂತ್ರಿಗಳು ಮಾಡಿದ್ರು ಅಂತ ಹೇಳಿ ಮಾಡಿರೋದಲ್ಲ. ಕೇರಳದ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಅದರಲ್ಲಿ ಮೂಗು ತೂರಿಸುವಂತ ಕೆಲಸ ಮಾಡೋದಕ್ಕಾಗೋದಿಲ್ಲ, ಮಾಡ್ಲೂಬಾರ್ದು. ನಾವು ಹೋಗಿ ಕೇರಳದಲ್ಲಿ ಟ್ರಿವಾಂಡ್ರಮ್ನಲ್ಲೋ ಕ್ಯಾಲಿಕಟ್ನಲ್ಲೋ ಇಂಥದ್ದೇ ಘಟನೆ ಆದಾಗ ನಾವು ಹೋಗಿ ಹೇಳಕ್ಕಾಗುತ್ತಾ? ನಮ್ಮ ಮಾತು ಕೇಳ್ಬಿಡ್ತಾರ ಅವರು. ಅದು ಕಾನೂನಾತ್ಮಕವಾಗಿ ಎಷ್ಟು ಸಮಂಜಸ? ಅದು ಕೇರಳದ ಮೇಲೆ ವಿಶೇಷ ಆಸಕ್ತಿ ಪ್ರೀತಿ ಇದೆ, ಯಾಕಂದ್ರೆ ಅಲ್ಲಿ ಮಳೆಯಾಗಿ ಆ ರೀತಿ ನೋಡಿ ಎಲ್ಲ ಕಡೆನೂ ಮಾಡಿದ್ದಾರೆ. ಹಿಂದೆ ತಮಿಳ್ನಾಡಲ್ಲಿ ಸುನಾಮಿ ಆದಾಗ ನಾವು ಪರಿಹಾರ ಕೊಡ್ಲಿಲ್ವಾ? ಬೇರೆ ಬೇರೆ ರಾಜ್ಯದಲ್ಲಿ, ಮಹಾರಾಷ್ಟ್ರದಲ್ಲಿ ಭೂಕಂಪ ಆದಾಗ ನಾವು ಕೊಡ್ಲಿಲ್ವಾ? ಆ ರೀತಿ ಮಾಡಿರ್ತಾರೆ. ಅದನ್ನ ಕೇರಳಕ್ಕೆ ಸೀಮಿತ ಮಾಡುವಂತ ಉದ್ದೇಶ ಏನಿಲ್ಲ. ಸರ್, ಬಿಜೆಪಿ ಹೇಳ್ತಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಬಹುತೇಕರು ಬಾಂಗ್ಲಾ ವಲಸಿಗರಾಗಿರ್ತಕ್ಕಂಥದ್ದು NIA ಇನ್ವೆಸ್ಟಿಗೇಷನ್ ಆಗ್ಬೇಕು ಅಂತ ಬಿಜೆಪಿ ಅವ್ರು ಕೇಳ್ತಾ ಇದಾರೆ ಸರ್. ಅದನ್ನ ಮಾಡೋಣ. ಅದನ್ನ ಬೇಕಾದ್ರೆ ನಾವು ಫಸ್ಟ್ ಇನ್ವೆಸ್ಟಿಗೇಟ್ ಮಾಡ್ತೀವಿ. ರಾಜ್ಯ ಸರ್ಕಾರ, ರಾಜ್ಯ ಪೊಲೀಸ್ ಇಲಾಖೆ ಇನ್ವೆಸ್ಟಿಗೇಟ್ ಮಾಡುತ್ತೆ. ಹಂಗೇನಾದ್ರೂ ಕಂಡು ಬಂದ್ರೆ ನಾವೇ ಕ್ರಮ ತಗೊಳ್ತೀವಿ, ಕೇಂದ್ರ ಸರ್ಕಾರಕ್ಕೂ ಕೂಡ ತಿಳಿಸ್ತೀವಿ. ಬಟ್ ಈಗ ಇವ್ರಿಗೆ ಏಕಾಏಕಿ ಮನೆ ಅದು ನೀವು ನಮ್ಮ ಬೆಂಗಳೂರು ಇನ್ಚಾರ್ಜ್ ಮಂತ್ರಿಗಳು ಅವ್ರನ್ನ ಕೇಳ್ರಿ, ಅವಾಗ ಅವ್ರಿಗೆ ಮಾಹಿತಿ ಇರುತ್ತೆ. ಅಲ್ಲ, ಮಾಹಿತಿ ಅವ್ರಿಗೆ ಹೆಚ್ಚಿರುತ್ತಲ್ವಾ? ಈ ವಿಚಾರದಲ್ಲಿ ಪಾಕಿಸ್ತಾನ ವಿದೇಶಾಂಗ ಇಲಾಖೆ ಇಂಟರ್ಫಿಯರ್ ಆಗ್ತಾ ಇದೆ. ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೀತಾ ಇದಾವೆ. ಕ್ರಿಶ್ಚಿಯನ್ನರ ದಾಳಿ, ಈ ದಾಳಿಗಳೆಲ್ಲವೂ ಸೇರಿ ನಮ್ಮ ಮೇಲೆ ಅಲ್ಲಿ ತನಕ ರೀಚ್ ಆಗಿದೆ. ಇದನ್ನ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ನೋಡ್ಕೊಳ್ತಾರೆ, ಕೇಂದ್ರ ಸರ್ಕಾರ ನೋಡ್ಕೊಳ್ಳುತ್ತೆ. ಕೇಂದ್ರ ಸರ್ಕಾರ ನೋಡ್ಕೊಳ್ಳುತ್ತೆ. ಅಲ್ಲ, ಎಚ್ಚರಿಕೆಯಿಂದ ಇರ್ಬೇಕು. ನಾನು ಒಂದು ಸಭೆ ಮಾಡಿದ್ದೆ ಆಗ್ಲೇ. ಮುಖ್ಯಮಂತ್ರಿಗಳು ಕೂಡ ಅವರ ಹಂತದಲ್ಲಿ ಒಂದು ಸಭೆ ಮಾಡಿದ್ದಾರೆ. ನಾನು ಕೂಡ ಅಲ್ಲಿ ಉಪಸ್ಥಿತ ಇದ್ದೆ. ಕೆಲವು ನಿರ್ದಿಷ್ಟವಾದಂತ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಮಹಿಳೆಯರ ಬಗ್ಗೆ, ಯುವಕರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಯಾವುದೇ ರೀತಿಯ ಅಹಿತಕರವಾದ ಘಟನೆ ನಡೀಬಾರದು ಅಂತ ಹೇಳಿ ಈಗಾಗಲೇ ಸೂಚನೆ ನಾನು ಕೊಟ್ಟಿದ್ದೆ. ಮುಖ್ಯಮಂತ್ರಿಗಳು ಸ್ವಾಭಾವಿಕವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇಡೀ ರಾಜ್ಯದಲ್ಲಿ, ನಾಟ್ ಓನ್ಲಿ ಬ್ಯಾಂಗ್ಳೂರ್, ಇಡೀ ರಾಜ್ಯದಲ್ಲಿ ಯಾವುದು ಘಟನೆ ನಡೀಬಾರದು, ಅಪಘಾತಗಳಾಗಬಾರ್ದು. ಯಾಕೆಂದ್ರೆ ಇಂಥ ಸಂದರ್ಭದಲ್ಲಿ ನಾವು ಹಿಂದೆಲ್ಲ ನೋಡಿದ್ದೇವೆ, ಬಹಳಷ್ಟು ಕಡೆ ಹೈವೇಸ್ ಅಲ್ಲಿ ಅಪಘಾತಗಳಾಗಿ ಜನ ಸತ್ತಿರೋದು ನೋಡಿದ್ದೀವಿ. ಅದಕ್ಕೆ ಅದನ್ನೆಲ್ಲ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಇತ್ತೀಚೆಗೆ ಪೊಲೀಸರು ರೌಡಿಗಳ ಜೊತೆ ಭಾಗಿಯಾಗ್ತಿರುವಂತದ್ದು ಈಗ ಒಂದು ಎಕ್ಸಾಂಪಲ್. DCP ಸಜಿತ್ ಅವರು ಇಬ್ಬರು ರೌಡಿ ಶೀಟ್ಗಳ ಜೊತೆ ಮತ್ತೆ ಫೋಟೋ ತೆಗೆಸಿದ್ದಾರೆ. ಮೊನ್ನೆ ಒಬ್ಬ ಇನ್ಸ್ಪೆಕ್ಟರ್ ರೌಡಿ ಶೀಟ್ ಜೊತೆ ಫೋಟೋ ಇತ್ತು. ಇಲ್ಲಿಗೆ ಅಪರಾಧ ಪ್ರಕರಣಗಳಲ್ಲಿ ಪೊಲೀಸರೇ ಶಾಮೀಲಾಗ್ತಿದ್ದಾರೆ, ಸರ್ಕಾರವೇ ಇಂಡೈರೆಕ್ಟ್ ಆಗಿ ಶಾಮೀಲಾಗ್ತಿ ಅಂತ ನಿನ್ನೆ ಚಲವಾದಿ ಅವರು ಆರೋಪ ಮಾಡಿರುವಂತದ್ದು ಒಂದಿಷ್ಟು ಎಕ್ಸಾಂಪಲ್ ಗಳನ್ನು ಕೂಡ ಕೊಟ್ಟಿದ್ದಾರೆ ಸರ್. ಅದಕ್ಕೆಲ್ಲ ಈಗ ಕಮಿಷನರು ಗಮನ ಹರಿಸ್ತಾರೆ. ಯಾರಾದ್ರೂ ಅಂತ ರೌಡಿ ಶೀಟರ್ಗಳ ಜೊತೆಯಲ್ಲಿ ಅವ್ರ ಸಂಪರ್ಕ ಇದ್ರೆ ಅಥವಾ ಅವರಿಗೆ ಸಹಾಯ ಮಾಡಿದ್ರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಕ್ರಮ ತಗೊಳ್ತಾರೆ. ಕಾನೂನಿಲ್ವಾ ಅದಕ್ಕೆ?
ಕಾನೂನು ಮಾಡಿಟ್ಟಿದೀವಲ್ಲ, ಕಾನೂನು ಪ್ರಕಾರ ತಗೊಳ್ತಾರೆ. ಅವ್ರ ಮೇಲೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆಗ್ಬೋದು, ಅಥವಾ ನೇರವಾಗಿ ಅವ್ರೇನಾದ್ರೂ ಭಾಗಿಯಾಗಿದ್ರೆ ಅವ್ರ ಮೇಲೆ ಬೇರೆ ರೀತಿಯಲ್ಲಿ ಕ್ರಮ ತಗೊಳ್ತಾರೆ. ಈಗ ನಾವು ಹಿಂದೆ ಕೆಲವು ಸಂದರ್ಭದಲ್ಲಿ ಪೊಲೀಸ್ನವ್ರನ್ನೇ ಅರೆಸ್ಟ್ ಮಾಡಿ ಅವ್ರಿಗೆ FIR ಮಾಡಿರ್ತಕ್ಕಂಥ ಅನೇಕ ಉದಾಹರಣೆಗಳು ಇದಾವೆ. ಅದರಿಂದ ಯಾರು ಕಾನೂನು ಮೀರಿ ಯಾರು ದೊಡ್ಡವರಿಲ್ಲ. ಕಾನೂನು ಬಿಟ್ಟು ಕೆಲಸ ಮಾಡಕ್ ಆಗೋದಿಲ್ಲ. ಸಸ್ಪೆಂಡ್ ಆಗಿದ್ರು ಸರ್ ಇದೇ ಕಾರಣಕ್ಕಾಗಿ. ಈಗ ಡಿಸಿಪಿ ಅವರೇ ಅಲ್ಲ, ಅವರಿಗೆ ನೋಡಿ, ಒಂದು ವೇಳೆ ಅವ್ರು ಯಾವುದೇ ರೀತಿಯಲ್ಲಿ ಭಾಗಿಯಾಗಿದ್ರು, ಅವರು ಫೋಟೋ ತೆಗೆಸ್ಕೊಂಡ್ರು ಅಂತ ಅಂದ್ರೆ ನಾವು ಅದನ್ನ ತನಿಖೆ ಮಾಡ್ತೀವಿ. ಯಾವ ಉದ್ದೇಶಕ್ಕಾಗಿ ಫೋಟೋ ತಗೊಂಡಿದ್ದಾರೆ ಗೊತ್ತಿಲ್ಲ. ಅಂಥದ್ದು ಏನಾದ್ರೂ ಭಾಗಿಯಾಗಿದ್ರೆ ಅವ್ರ ಮೇಲೆ ಕ್ರಮ ತಗೊಂತೀವಿ. ಅವ್ರನ್ನ ಯಾಕೆ ಸ್ಪೇರ್ ಮಾಡೋದಿಲ್ಲ. ದೆಹಲಿನಲ್ಲಿ